ನಮಸ್ಕಾರ ಸ್ನೇಹಿತರೆ, ತಮಿಳುನಾಡಿನಲ್ಲಿ ಒಂದು ಹೊಸ ವಿವಾದ ಹುಟ್ಕೊಂಡಿದೆ. ಈ ವಿವಾದದ ಕೇಂದ್ರ ಬಿಂದು ರಜನಿಕಾಂತ್ ಮತ್ತು ದಳಪತಿ ವಿಜಯ್. ಇಲ್ಲಿ ರಜನಿಕಾಂತ್ ನಿಮ್ಗೆ ಗೊತ್ತಿದೆ, ಅವರು ರಾಜಕೀಯದಿಂದ ಬಹಳಷ್ಟು ದೂರ ಉಳ್ಕೊಂಡಿದ್ದಾರೆ. ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ತಾವಾಯ್ತು, ತನ್ನ ಸಿನಿಮಾಗಳಾಯ್ತು, ಈ ರೀತಿಯಾಗಿ ಅವರು ಕಾಲವನ್ನ ಕಳೀತಾ ಇದ್ದಾರೆ. ಆದ್ರೆ ಈ ದಳಪತಿ ವಿಜಯ್ ಅವರ ಫ್ಯಾನ್ಸ್ ಏನಿದ್ದಾರೆ, ಇವರು ಈಗ ಅನಾವಶ್ಯಕವಾಗಿ ರಜನಿಕಾಂತ್ ಹೆಸರನ್ನ ವಿವಾದದ ಕೇಂದ್ರ ಬಿಂದುವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ದಳಪತಿ ವಿಜಯ್ ಅವರ ಅಭಿಮಾನಿಗಳು ಮಾಡಿರುವಂತಹ ಈ ಎಡವಟ್ಟಿನಿಂದಾಗಿ ರಜನಿಕಾಂತ್ ಖುದ್ದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಬೇಕಾಗಿ ಬಂತು. ಹಾಗಾದ್ರೆ ಈ ರೀತಿಯಾದಂತಹ ವಿವಾದ ಹುಟ್ಕೊಳ್ಳಿಕ್ಕೆ ಕಾರಣ ಏನು? ರಜನಿಕಾಂತ್ ಖುದ್ದಾಗಿ ಸ್ಪಷ್ಟೀಕರಣ ಕೊಡಬೇಕಾದಂತಹ ಅವಶ್ಯಕತೆ ಯಾಕೆ ಬಂತು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಎತ್ತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ಸಿನಿಮಾ ತಾರೆಗಳಿಗಿರುವಂತಹ ಬೆಲೆ ಬೇರೆ ಇನ್ಯಾರಿಗಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಅವರ ಪ್ರತಿಯೊಂದು ನಡೆ ನುಡಿ ಎಲ್ಲದನ್ನು ಕೂಡ ಅವರ ಅಭಿಮಾನಿಗಳು ಯಾವಾಗ್ಲೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಒಂದ್ ವೇಳೆ ಅವ್ರು ಏನಾದ್ರು ತಮ್ಮ ಅಭಿಮಾನಿಗಳಿಗೆ ಏನಾದ್ರು ಒಂದು ಸಲಹೆಯನ್ನ ಕೊಟ್ರೆ ಅದನ್ನ ಶಿರಸಾವಹಿಸಿ ಪಾಲಿಸುವಷ್ಟು ಕುರುಡು ಅಭಿಮಾನವನ್ನ ಇವ್ರು ಬೆಳೆಸ್ಕೊಂಡಿರ್ತಾರೆ. ಇದಕ್ಕೆ ತಾಜಾ ಉದಾಹರಣೆ ಈ ದಳಪತಿ ವಿಜಯ್. ದಳಪತಿ ವಿಜಯ್ ಅವರ ಅಭಿಮಾನಿ ಬಳಗ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ರಜನಿಕಾಂತ್ ಅವರಿಗೆ ವಿಜಯ್ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಿಕೊಳ್ಳಿಕ್ ಆಗ್ತಾ ಇಲ್ಲ. ಹಾಗಾಗಿ ಅವರು ವಿಜಯ್ ವಿರುದ್ಧವಾಗಿ ಏನೋ ಒಂದು ರೀತಿಯಾದಂತಹ ಸಂಚನ ರೂಪಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಈ ರೀತಿ ಅವ್ರು ಹೇಳಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ರಜನಿಕಾಂತ್ ಅವರು MK ಸ್ಟಾಲಿನ್ ಅವರನ್ನ ಭೇಟಿ ಮಾಡಿರುವಂತಹದ್ದು. ತಮಿಳುನಾಡಿನಲ್ಲಿ ಚುನಾವಣೆ ಮುಗಿತು. ಚುನಾವಣೆ ಮುಗಿದ ಮೇಲೆ ರಿಸಲ್ಟ್ ಕೂಡ ಬಂತು. ಆ ರಿಸಲ್ಟ್ ಬಂದಾಗ DMK ಮತ್ತು AIDMK ಎರಡು ಪಕ್ಷಗಳು ಸೋತಿತ್ತು. ವಿಜಯ್ ಅವರ TVK ಪಕ್ಷ ಬಹುಮತವನ್ನ ಗಳಿಸಿತ್ತು. ಹಾಗಾಗಿ ಅವರು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ರಜನಿಕಾಂತ್ ಅವರು MK ಸ್ಟಾಲಿನ್ ಅವರನ್ನ ಭೇಟಿ ಮಾಡಿದ್ರು. ಇಲ್ಲಿ ಅವರು MK ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿರೋದು, ಅವರು ಚುನಾವಣೆಯಲ್ಲಿ ಸೋತಿದಾರಲ್ಲ, ಆ ಸಂದರ್ಭದಲ್ಲಿ ಮೋಸ್ಟ್ಲಿ ಅವರಿಗೆ ಏನೋ ಸಾಂತ್ವನ ಹೇಳಲಿಕ್ಕೆ ಹೋಗಿರ್ಬೋದು. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಬಹಳಷ್ಟು ವರ್ಷಗಳಿಂದ ಇವರು ಸ್ನೇಹಿತರು ಅಂತ ಹೇಳ್ಕೊಂಡು ರಜನಿಕಾಂತ್ ಅವರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಕರುಣಾನಿಧಿ ಅವರ ಫ್ಯಾಮಿಲಿ ಕೂಡ ಸಿನಿಮಾ ರಂಗದಲ್ಲಿರುವಂತವ್ರು. ಹಾಗಾಗಿ ಸಹಜವಾಗಿ ಇವ್ರ ನಡುವೆ ಒಂದು ಬಾಂಧವ್ಯ ಇದ್ದೇ ಇರ್ತದೆ. ಆದ್ರೆ ಇಲ್ಲಿ ಆಗ್ತಾ ಇರೋದೇನು ಅಂತ ಹೇಳಿದ್ರೆ, ರಜನಿಕಾಂತ್ ಅವರು ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿರ್ಲಿಕ್ಕೆ ಕಾರಣವೇ ಬೇರೆ ಇದೆ. ಈ ರೀತಿಯಾಗಿ ವಿಜಯ್ ಅಭಿಮಾನಿಗಳು ಈಗ ಮಾತಾಡ್ಕೊಳ್ಳಿ ಶುರು ಮಾಡಿದ್ದಾರೆ. ಇಲ್ಲಿ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಈ ಹಿಂದೆ ಈ ಚುನಾವಣೆ ಮುಗಿದ ಮೇಲೆ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. DMK ಮತ್ತು AIDMK ಒಟ್ಟಾಗಿ ಸೇರಿ ಸರ್ಕಾರವನ್ನ ರಚನೆ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ. ಇದೇ ಸಂದರ್ಭದಲ್ಲಿ ರಜನಿಕಾಂತ್ ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿದ್ರು. ಆಗ ಎಲ್ಲರೂ ಬೇರೆ ರೀತಿಯಾಗಿ ಮಾತಾಡ್ಕೊಳ್ಳಿ ಶುರು ಮಾಡಿದ್ರು. ಇಲ್ಲಿ ಈ ಎರಡು ಪಕ್ಷಗಳನ್ನ ಒಂದುಗೂಡಿಸಿ ಸರ್ಕಾರ ರಚನೆ ಮಾಡ್ಲಿಕ್ಕೆ ರಜನಿಕಾಂತ್ ಪೌರೋಹಿತ್ಯವನ್ನು ವಹಿಸ್ತಾ ಇದ್ದಾರೆ. ಇವರಿಬ್ಬರನ್ನ ಜೊತೆಗೂಡಿಸ್ಲಿಕ್ಕಾಗಿ ಅವರು ಹೆಣಗಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ವಿಜಯ್ ಅಧಿಕಾರಕ್ಕೆ ಏರಬಾರದು ಅಂತ ಕೊಂಡು ತಡಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಾಗಿ ಇವರ ಅಭಿಮಾನಿಗಳು ಮಾತಾಡ್ಕೊಳ್ಳಿ ಶುರು ಮಾಡಿದ್ರು. ಇದೆಲ್ಲದಕ್ಕೂ ಇಂಬು ಕೊಡುವ ರೀತಿಯಲ್ಲಿ ಇತ್ತೀಚೆಗೆ ರಜನಿಕಾಂತ್ ಅವರು ಏರ್ಪೋರ್ಟ್ಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಒಂದು ಮೊಬೈಲ್ ನ ಹಿಡ್ಕೊಂಡು. ವಿಜಯ್ ಮುಖ್ಯಮಂತ್ರಿ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೊಂಡು ಅವ್ರನ್ನೇನೋ ಕೇಳಿದ್ದಾರೆ. ಅದಕ್ಕೆ ರಜನಿಕಾಂತ್ ಅವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕೇವಲ ಒಂದು ಮುಗುಳು ನಕ್ಕು ಏರ್ಪೋರ್ಟ್ ಒಳಗಡೆ ಹೋದ್ರು. ಆದ್ರೆ ಇದೇ ವಿಷಯವನ್ನು ಇಟ್ಕೊಂಡು ವಿಜಯ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಪಗಂಡವನ್ನೇ ಮಾಡಲಿ ಶುರು ಮಾಡಿದ್ರು. ರಜನಿಕಾಂತ್ ಅವರಿಗೆ ವಿಜಯ್ ಮುಖ್ಯಮಂತ್ರಿ ಆಗಿರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ, ಅವರು ಹೊಟ್ಟೆ ಕಿಚ್ಚಿನಿಂದ ನರಳುತ್ತಾ ಇದ್ದಾರೆ, ಈ ರೀತಿಯಾಗಿ ಸುದ್ದಿಗಳನ್ನ ಹರಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ರಜನಿಕಾಂತ್ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ, ಅವರು ಸೈಲೆಂಟ್ ಆಗಿದ್ರು. ಆದ್ರೆ ದಿನೇ ದಿನೇ ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ಲಿ ಶುರುವಾಯ್ತು. ವಿಜಯ್ ಅಭಿಮಾನಿಗಳು ಇದನ್ನ ದೊಡ್ಡದಾದಂತಹ ಸುದ್ದಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಹಾಗಾಗಿ ರಜನಿಕಾಂತ್ ಇದೆಲ್ಲದಕ್ಕೊಂದು ಇತಿಶ್ರೀಯನ್ನ ಹಾಡಬೇಕು ಅಂತ ಹೇಳ್ಕೊಂಡು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನ ಚೆನ್ನೈನಲ್ಲಿ ನಡೆಸಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹಲವಾರು ವಿಷಯಗಳನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಜನಿಕಾಂತ್ ಅವರು ಏನ್ ಹೇಳಿದ್ರು ಅಂತೇಳಿ ನಿಮ್ಗೆ ತಿಳಿಸೋಕಿಲ್ಲ ಮೊದಲು ಇನ್ನೊಂದು ವಿಷಯವನ್ನ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ತಮಿಳುನಾಡಿನಲ್ಲಿ ಈ ಹಿಂದೆ ರಜನಿಕಾಂತ್ ಕೂಡ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ರು. ನಿಮ್ಗೆ ಗೊತ್ತಿದೆ, ಅವರು ಪಕ್ಷವನ್ನ ಘೋಷಣೆ ಕೂಡ ಮಾಡಿದ್ರು. ಹಾಗೇನೆ ಈ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಸಂಪೂರ್ಣವಾದಂತಹ ತಯಾರಿಯನ್ನು ನಡೆಸ್ಕೊಂಡಿದ್ರು. ಆದ್ರೆ ಅವ್ರಿಗೇನೋ ಆರೋಗ್ಯದ ಸಮಸ್ಯೆ ಕಾಡಿದ್ರಿಂದಾಗಿ ಒಂದ್ ವೇಳೆ ನಾನು ಪೊಲಿಟಿಕ್ಸ್ಗೆ ಎಂಟರ್ ಆದ್ರೆ 24 ಗಂಟೆ ನಾನು ಪೊಲಿಟಿಕ್ಸ್ ನಲ್ಲಿ ಇರಬೇಕಾಗ್ತದೆ. ಆ ರೀತಿಯಾಗಿ ನಾನು ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನನ್ನ ಆರೋಗ್ಯ ಕೂಡ ಅಷ್ಟೇ ಸರಿಯಾಗಿರ್ಬೇಕಾಗ್ತದೆ. ಆದ್ರಿಂದ ಆರೋಗ್ಯ ಕೈ ಕೊಡ್ತಾ ಇರೋದ್ರಿಂದ ನನಗೆ ಪೊಲಿಟಿಕ್ಸ್ ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಆದ್ರಿಂದ ನಾನು ಮುಂದಿನ ದಿನಗಳಲ್ಲಿ ರಾಜಕೀಯದಿಂದ ದೂರ ಇರ್ತೇನೆ ಅಂತೇಳಿ ಹೇಳಿ ಅವರು ಅನೌನ್ಸ್ ಕೂಡ ಮಾಡಿದ್ರು. ಒಂದ್ ವೇಳೆ ರಜನಿಕಾಂತ್ ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ್ರೆ ಇವತ್ತು ವಿಜಯ್ಗೆ ಯಾವುದೇ ರೀತಿಯಂತ ಅವಕಾಶ ತಮಿಳುನಾಡಿನಲ್ಲಿ ಇರ್ತಾ ಇರಲಿಲ್ಲ ಅಂತ ಕೊಂಡೇ ಹೇಳ್ಬೋದು. ಯಾಕಂತೇಳಿ ಹೇಳಿದ್ರೆ ರಜನಿಕಾಂತ್ ಅವರಿಗೆ ಇರುವಂತಹ ಈ ಅಭಿಮಾನಿಗಳ ಬಳಗ ಏನಿದೆ ಅದು ಖಂಡಿತವಾಗಿ ವಿಜಯ್ ಇಲ್ಲ ಅಂತೇಳಿ ಹೇಳ್ಬೋದು. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ರಜನಿಕಾಂತ್ ಎದುರುಗಡೆ ಈ ವಿಜಯ್ ಯಾವ ಲೆಕ್ಕಕ್ಕೂ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ತಮಿಳುನಾಡಿನಲ್ಲಿದೆ. ಒಂದ್ ವೇಳೆ ಚುನಾವಣೆ ಸಂದರ್ಭದಲ್ಲಿ ರಜನಿಕಾಂತ್ ಅವರು ವಿಜಯ್ ಅವರಿಗೆ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಿದ್ರು ಸಾಕಿತ್ತು, ವಿಜಯ್ಗೆ ಬಹಳಷ್ಟು ಮತಗಳು ತಪ್ಪಿ ಹೋಗ್ತಾ ಇತ್ತು. ಅಷ್ಟೊಂದು ಪ್ರಬಲವಾಗಿರುವಂತಹ ಸೂಪರ್ ಸ್ಟಾರ್ ರಜನಿಕಾಂತ್.
ಆದ್ರೆ ವಿಜಯ್ ಅವರ ಅಭಿಮಾನಿಗಳು ರಜನಿಕಾಂತ್ ಅವ್ರನ್ನ ಬೇರೆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಾಗಾಗಿ ರಜನಿಕಾಂತ್ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ವಿಷಯಗಳನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇಲ್ಲಿ ರಜನಿಕಾಂತ್ ಪ್ರಮುಖವಾಗಿ ಹೇಳಿರೋದೇನು ಅಂತ ಹೇಳಿದ್ರೆ, ನನಗೆ ವಿಜಯ್ ಮುಖ್ಯಮಂತ್ರಿ ಆಗಿರೋದ್ರಿಂದ ಯಾವುದೇ ರೀತಿಯಂತ ಹೊಟ್ಟೆ ಕಿಚ್ಚಿಲ್ಲ, ನಾನು ಆ ರೀತಿಯ ವ್ಯಕ್ತಿ ಕೂಡ ಅಲ್ಲ. ಪ್ರಮುಖವಾಗಿ ವಿಜಯ್ ಮತ್ತು ನನ್ನ ಮಧ್ಯೆ 28 ವರ್ಷಗಳ ಗ್ಯಾಪ್ ಇದೆ, ನಾವು ಉತ್ತಮ ಸ್ನೇಹಿತರು ಕೂಡ ಅಂತಕೊಂಡು ಹೇಳ್ಕೊಂಡಿದ್ದಾರೆ. ಹಾಗೇನೆ ನಾನು MK ಸ್ಟಾಲಿನ್ ಅವ್ರನ್ನ ಭೇಟಿ ಮಾಡಿರೋದು ಕೇವಲ ಸೌಹಾರ್ದಯುತ ಭೇಟಿಯಾಗಿತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯದ ಚರ್ಚೆ ನಡೆದಿಲ್ಲ, ಇದೆಲ್ಲದೂ ಕೂಡ ಸುಳ್ಳು ಸುದ್ದಿಗಳು ಅಂತಕೊಂಡು ಹೇಳಿದ್ದಾರೆ. ಅದಲ್ಲದೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ಅದೇನು ಅಂತ ಹೇಳಿದ್ರೆ, ವಿಜಯ್ ಅವರ ಪಕ್ಷ ಬಹುಮತವನ್ನ ಪಡೆದಾಗ ನನಗೆ ನಿಜವಾಗ್ಲೂ ಶಾಕ್ ಆಗಿತ್ತು ಅಂತಕೊಂಡು ಹೇಳಿದ್ರು. ಅವ್ರು ಆ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಹಳಷ್ಟು ವರ್ಷಗಳಿಂದ ತಮಿಳುನಾಡಿನಲ್ಲಿ AIDMK ಮತ್ತು DMK ನಡುವೆ ಕಾಂಪಿಟೇಷನ್ ನಡೀತಾ ಇತ್ತು. ಆದ್ರೆ ಇದ್ರ ನಡುವೆ ವಿಜಯ್ ಅವರು ಎಂಟರ್ ಆಗುವ ಮುಖಾಂತರ ಈ ಒಂದು ಸಂಪ್ರದಾಯ ಏನಿದೆ ಅದಕ್ಕೆ ಅವರು ಕೊನೆಯನ್ನ ಹಾಡಿದ್ದಾರೆ. ಆದ್ರಿಂದ ನನಗೆ ನಿಜವಾಗಿ ಶಾಕ್ ಆಯ್ತು, ಹಾಗೇನೆ ಆಶ್ಚರ್ಯ ಕೂಡ ಆಯ್ತು ಅಂತ ಹೇಳಿದ್ರು. ಹಾಗೇನೆ ಅವರು ಮುಂದುವರೆದು, ವಿಜಯ್ ಅವರು ಗಳಿಸಿರುವಂತಹ ಈ ಜಯ ಏನಿದೆ ಇದ್ರ ಬಗ್ಗೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಈ ವಿಜಯವನ್ನ ನಾವು MGR ಅಥವಾ NTR ಅವರು ಈ ಹಿಂದೆ ಪಡೆದಂತಹ ವಿಜಯದೊಂದಿಗೂ ಕೂಡ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಭೂತಪೂರ್ವವಾದಂತಹ ಜಯವನ್ನ ಇಲ್ಲಿ ವಿಜಯ್ ಅವರು ಪಡೆದಿದ್ದಾರೆ ಅಂತಕೊಂಡು ಹೇಳಿದ್ದಾರೆ. ಇಲ್ಲಿ ಅವರು ಆ ರೀತಿ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ MGR ಅವರು ಪಕ್ಷವನ್ನ ಸ್ಥಾಪನೆ ಮಾಡಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವರು ಎದುರುಗಡೆ ಇದ್ದಿದ್ದು ಕೇವಲ ಒಂದೇ ಒಂದು ಎದುರಾಳಿ, ಅದಿದೆ DMK ಪಕ್ಷ. ಹಾಗೇನೆ NTR ಅವರು ತಮ್ಮ ಪಕ್ಷವನ್ನ ಸ್ಥಾಪನೆ ಮಾಡಿ ಅವರು ಕೂಡ ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಅವರ ಎದುರಿಗಿದ್ದು ಕೇವಲ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವರಿಬ್ಬರು ಕೂಡ ಈ ಪಕ್ಷಗಳನ್ನು ಸೋಲಿಸಿ ಗೆದ್ದು ಮುಖ್ಯಮಂತ್ರಿ ಆದ್ರು. ಆದ್ರೆ ತಮಿಳುನಾಡಿನಲ್ಲಿ ಪರಿಸ್ಥಿತಿ ಆ ರೀತಿ ಇರಲಿಲ್ಲ. ವಿಜಯ್ ಅವರ ಎದುರುಗಡೆ DMK ಮತ್ತು AIDMK ಅನ್ನುವ ದೈತ್ಯ ಪಕ್ಷಗಳಿದ್ದಿತ್ತು. ಈ ಪಕ್ಷಗಳನ್ನ ಅವರು ಸೋಲಿಸಿರೋದು ನಿಜವಾಗಿಯೂ ಗ್ರೇಟ್ ಅಂತ ಕೊಂಡೆ ಇಲ್ಲಿ ರಜನಿಕಾಂತ್ ಅವರು ವಿಜಯ್ ಅವರ ಗೆಲುವನ್ನ ಹೊಗಳಿದ್ದಾರೆ. ಹಾಗೇನೆ ರಜನಿಕಾಂತ್ ಇನ್ನೊಂದು ಮಾತನ್ನ ಹೇಳಿದ್ರು, ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ರಾಜಕೀಯ ರಂಗದಲ್ಲಿರ್ಬೋದು ನನಗೂ ಮತ್ತು ವಿಜಯ್ ನಡುವೆ ಯಾವುದೇ ರೀತಿಯಾದಂತಹ ಕಾಂಪಿಟೇಷನ್ ಇಲ್ಲ. ಸಿನಿಮಾ ರಂಗದಲ್ಲಿ ನನ್ನ ಎದುರಾಳಿಯೇ ಅಲ್ಲ ಅವರು, ಹಾಗಾಗಿ ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎನಿವೆ ರಾಜಕೀಯದಲ್ಲಂತೂ ನಾನು ಇಲ್ವೇ ಇಲ್ಲ. ಆದ್ರಿಂದಾಗಿ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನಿಸಿ ಅಂತಕೊಂಡು ಹೇಳಿದ್ದಾರೆ. ಅದ್ರ ಜೊತೆ ತಮಿಳುನಾಡು ಜನತೆಗೆ ಇನ್ನೊಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ವಿಜಯ್ ಈಗಷ್ಟೇ ಗೆದ್ದು ಅಧಿಕಾರದ ಗದ್ದುಗೆಗೇರಿದ್ದಾರೆ, ಅವರಿಗೆಲ್ಲದೂ ಅರ್ಥ ಆಗ್ಲಿಕ್ಕೆ ಕೂಡ ಬಹಳಷ್ಟು ಸಮಯ ಹಿಡಿತದೆ. ಆದ್ರಿಂದ ಮುಂದಿನ 2 ವರ್ಷಗಳವರೆಗೆ ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ, ಅವರು ಆಡಳಿತವನ್ನ ನಡೆಸಲಿ. ಅವರು ಯಾವ ರೀತಿಯಾದ ಆಡಳಿತವನ್ನ ನಡೆಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಅವ್ರಿಗೆ ನಾವು ಅಟ್ಲೀಸ್ಟ್ 2 ವರ್ಷ ಸಮಯ ಕೊಡ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಕೂಡ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇಲ್ಲಿ ರಜನಿಕಾಂತ್ ಕೊಟ್ಟಿರುವಂತಹ ಈ ಸಂದೇಶ ಇದೆಯಲ್ಲ, ಇದ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ಲಿ ಶುರು ಮಾಡಿದ್ದಾರೆ. ಅಂದ್ರೆ 2 ವರ್ಷ ಆದ್ಮೇಲೆ ರಜನಿಕಾಂತ್ ಅವರು ಏನಾದ್ರೂ ವಿಜಯ್ ಅವರ ವಿರುದ್ಧವಾಗಿ ಮಾತಾಡ್ಲಿ ಶುರು ಮಾಡ್ತಾರ, ಈ ರೀತಿಯಂತ ಪ್ರಶ್ನೆಯನ್ನು ಕೂಡ ಕೆಲವರು ಎತ್ತುತ್ತಾ ಇದ್ದಾರೆ. ಅದೇನಿರಲಿ, ರಜನಿಕಾಂತ್ ಯಾವುದೇ ರೀತಿಯಂತ ಸ್ಪಷ್ಟೀಕರಣವನ್ನು ಕೊಟ್ಟರು ಕೂಡ ಖಂಡಿತವಾಗಿ ತಮಿಳುನಾಡಿನಲ್ಲಿರುವಂತಹ ಈ ವಿಜಯ್ ಅಭಿಮಾನಿಗಳು ಸುಮ್ಮನೆ ಇರೋದಿಲ್ಲ ಅನ್ನೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಮುಂದೆ ರಜನಿಕಾಂತ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ ಆ ಸಂದರ್ಭದಲ್ಲಿ ಇವರು ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದೇನೇ ಇರಲಿ, ನನಗನ್ನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ರಜನಿಕಾಂತ್ ಎದುರುಗಡೆ ಈ TVK ಪಕ್ಷದ ವಿಜಯ್ ಏನಿದ್ದಾರೆ ಇವರು ಬಚ್ಚ ಅನಿಸ್ತದೆ. ಯಾಕಂದ್ರೆ ರಜನಿಕಾಂತ್ ಏರಿರುವಂತಹ ಎತ್ತರವನ್ನ ಖಂಡಿತವಾಗಿ ವಿಜಯ್ ಏರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇನೋ ಪೊಲಿಟಿಕ್ಸ್ ನಲ್ಲಿ ಇದ್ದಾರೆ, ಆದ್ರೆ ಇದರಲ್ಲಿ ಅವರು ಎಷ್ಟು ಯಶಸ್ಸನ್ನು ಗಳಿಸ್ತಾರೆ ಅನ್ನೋದು ದೇವರಿಗೆ ಗೊತ್ತು. ಆದ್ರೆ ರಜನಿಕಾಂತ್ ಆ ರೀತಿ ಅಲ್ಲ, ತಮ್ಮ ವ್ಯಕ್ತಿತ್ವ ಇರಬಹುದು ಅಥವಾ ತಮ್ಮ ಸ್ಟಾರ್ಡಮ್ ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೇನೆ ಅವರು ಇನ್ನೊಂದು ತತ್ವವನ್ನು ಕೂಡ ತಮ್ಮಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ತಾನು ಎಷ್ಟೇ ಎತ್ತರಕ್ಕೆ ಏರಿದ್ರು ಕೂಡ ನನ್ನ ಈ ಹಿಂದಿನ ಲೈಫ್ ಏನಿದೆ ಅದನ್ನ ನಾನು ಮರಿಬಾರ್ದು, ನಾನು ನನ್ನ ಜೀವನವನ್ನ ಎಲ್ಲಿಂದ ಪ್ರಾರಂಭಿಸಿದ್ದೇನೆ ಅನ್ನೋದನ್ನ ಅವ್ರು ಯಾವಾಗ್ಲೂ ಕೂಡ ನೆನಪಿಸ್ಕೊಳ್ತಾ ಇರ್ತಾರೆ. ಹಾಗೇನೆ ಎಲ್ಲರ ಜೊತೆಗೂ ಕೂಡ ಯಾವುದೇ ರೀತಿಯಂತ ಹಮ್ಮು ಬಿಮ್ ಇಲ್ದೇನೆ ತಡ್ಕೊಳ್ತಾರೆ. ಇದು ರಜನಿಕಾಂತ್ ಅವರ ಸ್ಪೆಷಾಲಿಟಿ. ಹಾಗಾಗಿ ಯಾವುದೇ ಕಾರಣಕ್ಕೆ ರಜನಿಕಾಂತ್ ಮತ್ತು ವಿಜಯ್ ಅವ್ರನ್ನ ಕಂಪೇರ್ ಮಾಡಿ ನಾವು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಹರಿದಾಡ್ತಾ ಇರುವಂತಹ ಈ ಎಲ್ಲ ವಿವಾದಗಳಿಗೆ ಒಂದು ತೆರೆ ಎಳಿಲಿಕ್ಕೆ ರಜನಿಕಾಂತ್ ಅವರು ಅತ್ಯಂತ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ವಿಜಯ್ ಅವರ ಹುಚ್ಚು ಅಭಿಮಾನಿಗಳು ಇದನ್ನ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.